ನೋಡಿ ಮುದ್ದೆ ಹೆಂಗಿದೆ, ಪರ್ಫೆಕ್ಟ್ ಶೇಪ್, ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿ ಕುಕ್ಕರಲ್ಲಿ ಮಾಡಿರೋ ಮುದ್ದೆ ಇದು. ಬಿಗಿನರ್ಸ್ಗೆ ಈಸಿ ಆಗಲಿ ಅಂತ. ಪಾತ್ರೆ ಬೇಡ, ಕೋಲು ಬೇಡ, ಆದರೂ ಮುದ್ದೆ ಪರ್ಫೆಕ್ಟಾಗಿ ಬರುತ್ತೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತೀಸ್ ಕಿಚನ್. ಮುದ್ದೆ ಹೇಗೆ ಮಾಡಿದ್ರೂ ಸರಿ ಬರ್ತಿಲ್ವಾ? ನೀವು ಬಿಗಿನರ್ಸಾ, ನ್ಯೂಲಿ ಮ್ಯಾರಿಡಾ? ಮುದ್ದೆ ಕಲಿಬೇಕು, ಮಾಡಬೇಕು, ಬಟ್ ಹೇಗೆ ಮಾಡಿದ್ರು ಮುದ್ದೆ ಹಾಳಾಗ್ತಿದೆಯಾ? ಬಿಗಿನರ್ಸ್ ಆಗಲಿ ಬ್ಯಾಚುಲರ್ಸ್ ಆಗಲಿ ಆರಾಮಾಗಿ 5 ಮಿನಿಟ್ಸಲ್ಲಿ ಈ ಮುದ್ದೆನ ಮಾಡ್ಕೊಂಡು ಬಿಡ್ಬೋದು. ಅದು ಕುಕ್ಕರಲ್ಲಿ ಇಷ್ಟು ಪರ್ಫೆಕ್ಟಾಗಿ, ಇಷ್ಟು ಈಸಿಯಾಗಿ ಯಾರೂ ನಿಮಗೆ ಇಲ್ಲಿವರೆಗೂ ಹೇಳ್ಕೊಟ್ಟಿರಲ್ಲ. ಅಷ್ಟು ಪರ್ಫೆಕ್ಟಾಗಿ ಈಸಿಯಾಗಿ ಮುದ್ದೆನ ಕ್ವಿಕ್ಕಾಗಿ ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿ ಹೇಳ್ಕೊಡ್ತಿದ್ದೀನಿ ಬನ್ನಿ. ನಾನು ಯೂಶಲಿ ಪಾತ್ರೆಯಲ್ಲಿ ಮುದ್ದೆ ಮಾಡೋದು. ನನಗೂ ಏನು ಮುದ್ದೆ ಎಲ್ಲ ಬರ್ತಿರ್ಲಿಲ್ಲ, ಬಟ್ ಇವಾಗ ನೋಡಿ ಒಂದು ಮುದ್ದೆನೂ ಮಾಡ್ತಿದ್ದೀನಿ, ಒಂದೇ ಸಲ 100 ಮುದ್ದೆ ಬೇಕಾದ್ರೂ ಮಾಡ್ತೀನಿ. ಅಷ್ಟು ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ. ನಿಮಗೆ ನಾನು ಮುಂದಿನ ದಿನಗಳಲ್ಲಿ ನಾನು ಹೇಗೆ ಮುದ್ದೆ ಮಾಡ್ತೀನಿ ಮತ್ತು ಬಾಣಲಿಲಿ ಈಸಿಯಾಗಿ ಕೋಲಿನ ಸಹಾಯ ಇಲ್ಲದೆ ಮುದ್ದೆನ ಹೇಗೆ ಮಾಡ್ಕೊಳ್ಬೋದು ಅಂತ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಈ ಸಾಫ್ಟಿಯಾಗಿರೋ ಮುದ್ದೆನ ಮಾಡೋಕ್ಕೆ ನಾನಿಲ್ಲಿ 1 ಕಪ್ ರಾಗಿ ಹಿಟ್ಟಿಗೆ 2 ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ. ಇದು ರಾಗಿ ಹಿಟ್ಟಿನ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಸಲ 2 ಕಪ್ಪು ನೀರು ಬೇಕಾಗುತ್ತೆ, ಒಂದೊಂದು ಸಲ 1.5 ಕಪ್ಗೆಲ್ಲ ಸಾಕಾಗುತ್ತೆ. ನಾನು ಇದನ್ನು ನಿಮಗೆ ಹೇಳ್ಕೊಡ್ತೀನಿ ನೋಡಿ. 1 ಕಪ್ಪಿಗೆ 2 ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು 2 ಕಪ್ ನೀರೇನು ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಇದನ್ನು ಹಾಕ್ಕೊಂಡು 1 ಸ್ಪೂನಷ್ಟು ರಾಗಿ ಹಿಟ್ಟನ್ನ ನಾನಿಲ್ಲಿ ಸೇರಿಸ್ಕೊಳ್ತಿದ್ದೀನಿ. ನಾನೀಗ ತಣ್ಣೀರಲ್ವ ಇದು, ಅದಕ್ಕೆ ಡೈರೆಕ್ಟಾಗಿ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ನೀವೇನಾದ್ರು ಈಗ ನೀರು ಇಟ್ಬಿಟ್ಟಿದ್ದೀರಾ, ಬಿಸಿ ಇದೆ ಇಲ್ಲ ಕುದೀತಿದೆ ಅನ್ಬೇಕಾದ್ರೆ ಡೈರೆಕ್ಟ್ ಅದಕ್ಕೆ ಹಾಕೋಕ್ಕೆ ಹೋಗಬೇಡಿ. ಒಂದು 1/2 ಕಪ್ಪಷ್ಟು ನೀರನ್ನ ಸಪ್ರೇಟ್ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡು ಅವಾಗ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ಈಗ ಡೈರೆಕ್ಟಾಗಿ ನೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಅದಿನ್ನೂ ಬಿಸಿ ಆಗಿಲ್ಲ, ತಣ್ಣೀರು, ಸೊ ಅದಕ್ಕೆ ಹಾಕ್ಕೊಳ್ತಿದ್ದೀನಿ. ನೋಡಿ ನೀರು ಚೆನ್ನಾಗಿ ಕುದಿ ಬರ್ತಿದೆ, ಈ ಥರ ಕುದಿಬೇಕು. ನೀರು ಒಂಚೂರು ಬಿಸಿ ಆಗಿದ ತಕ್ಷಣವೇ ರಾಗಿ ಹಿಟ್ಟು ಹಾಕೋಕ್ಕೆಲ್ಲ ಹೋಗಬೇಡಿ. ಹಂಗೇನಾದರೂ ಹಾಕಿಬಿಟ್ರೆ ಮುದ್ದೆ ಅಂತೂ ಫುಲ್ ಗಟ್ಟಿಯಾಗುತ್ತೆ, ಫುಲ್ ಮುದ್ದೆನೇ ಹಾಳಾಗುತ್ತೆ. ಅದು ನೆಕ್ಸ್ಟ್ ನಿಮಗೆ ಏನೂ ಮಾಡೋಕ್ಕಾಗಲ್ಲ, ಆ ಥರ ಆಗಿಬಿಡುತ್ತೆ. ಈಗ ನಾನೇನಿಲ್ಲಿ 2 ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಂಡಿದ್ನಲ್ಲ ಅದರಲ್ಲಿ ನೋಡಿ ಈಗ ಒಂದು 1/2 ಕಪ್ಪಷ್ಟು ಇದೇ ನೀರನ್ನ ತೆಗೆದು ಇಟ್ಕೊಳ್ತಿದ್ದೀನಿ. ಇದು ಏನಕ್ಕೆ ಅಂತ ನಿಮಗೆ ಈಗ ಮುಂದೆ ಹೇಳ್ತೀನಿ ನೋಡಿ. ಈ ಥರ ತೆಗೆದಿಟ್ಕೊಳ್ಳೋದ್ರಿಂದ ಪರ್ಫೆಕ್ಟ್ ಆಗುತ್ತೆ. ಈಗ ನೋಡಿ ಇಲ್ಲಿ 1.5 ಕಪ್ಪಷ್ಟು ಮಾತ್ರ ನೀರಿದೆ. ಈಗ ಇದಕ್ಕೆ ನಾನು 1 ಕಪ್ಪಷ್ಟು ರಾಗಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಈಗ ಇದನ್ನು ತಿರುಗಿಸ್ಕೊಂಡು ನೋಡ್ಕೋಬೇಕು ಇದು ಕನ್ಸಿಸ್ಟೆನ್ಸಿ ಹೇಗೆ ಬರುತ್ತೆ ಅಂತ. ಯಾಕೆ ಅಂದರೆ ಒಂದೊಂದು ರಾಗಿ ಹಿಟ್ಟು ಒಂದೊಂದು ಥರ ಇರುತ್ತೆ. ತುಂಬ ಡಸ್ಟ್ ಆಗಿರೋ ರಾಗಿ ಹಿಟ್ಟೆಲ್ಲ ಒಂದು ಸ್ವಲ್ಪ ಜಾಸ್ತಿನೇ ನೀರು ಇಡಿಸುತ್ತೆ, ಒಂದು ಸ್ವಲ್ಪ ರಫ್ ಆಗಿರುತ್ತಲ್ಲ ಅದೆಲ್ಲ ಒಂದು ಸ್ವಲ್ಪ ಕಮ್ಮಿ ನೀರು ಇಡಿಸುತ್ತೆ. ಹಾಗಾಗಿ ಆಮೇಲೆ ಬ್ರ್ಯಾಂಡ್ಗಳು ಅಷ್ಟೇ, ಒಂದೊಂದು ಬ್ರ್ಯಾಂಡ್ಗಳು ರಾಗಿ ಹಿಟ್ಟೆಲ್ಲ ಬರುತ್ತಲ್ಲ, ಒಂದೊಂದು ರಾಗಿ ಹಿಟ್ಟು ಒಂದೊಂದು ಥರ ಇರುತ್ತೆ. ಸೊ ಅದಕ್ಕೆ ನೋಡಿ 1 ಕಪ್ಪಷ್ಟು ರಾಗಿ ಹಿಟ್ಟನ್ನ ನಾನಿಲ್ಲಿ ಸೇರಿಸ್ಕೊಂಡು ಒಂದು ಸಲ ಅಷ್ಟೇ ಈ ಥರ ಮಿಕ್ಸ್ ಮಾಡ್ಕೋಬೇಕಷ್ಟೇ, ಜಾಸ್ತಿ ತಿರುವಕ್ಕೆಲ್ಲ ಹೋಗ್ಬೇಡಿ. ಒಂದು ಸಲ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಾಕಿ ಇಟ್ಬಿಡ್ಬೇಕಷ್ಟೇ, ಇನ್ನೇನಿಲ್ಲ. ಈ ಥರ ಮುಚ್ಚಾಕಿ ಜಸ್ಟ್ 1 ವಿಷಲ್ ಹೊಡೆಸ್ಕೊಳ್ಳಿ. ಆರಾಮಾಗಿ 2 ನಿಮಿಷದಲ್ಲಿ ವಿಷಲ್ ಬಂದುಬಿಡುತ್ತೆ. ಯಾಕೆ ಅಂದರೆ ಫಸ್ಟೇ ಇದು ಬಿಸಿ ಇರುತ್ತೆ, ಕುದೀತಿರುತ್ತಲ್ವ, ಅದಕ್ಕೆ ನಿಮಗೇನು ಜಾಸ್ತಿ ಟೈಮೇ ಇಡ್ಸಲ್ಲ. ಹಾಕಿಟ್ಟಿದ ತಕ್ಷಣ 1 ವಿಷಲ್ ಬಂದುಬಿಡುತ್ತೆ. ಮುದ್ದೆಯಲ್ಲಿ ಸೂಪರ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದ್ರೇ ಉಪ್ಪು ಅಂತ ಹೇಳ್ತಾರೆ. ನಮ್ಮಜ್ಜಿ ನನಗೆ ಯಾವಾಗಲೂ ಮುದ್ದೆ ತಿರುಗಬೇಕಾದ್ರೆ 1 ಕಾಳು ಉಪ್ಪು ಹಾಕು ಗಂಟಾಗಲ್ಲ ಅಂತ ಯಾವಾಗಲೂ ಹೇಳ್ತಿದ್ರು, ಅದೇ ನೆನಪಾಗುತ್ತೆ ನೋಡಿ. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ವಿಷಲ್ ಹಾಕಿ ಇಡ್ತಿದ್ದೀನಿ. ಒಂದು 2 ಮಿನಿಟ್ಸ್ಗೆಲ್ಲ ಇದು ವಿಷಲ್ ಬಂದುಬಿಡುತ್ತೆ, ಜಾಸ್ತಿ ಟೈಮೇ ಇಡ್ಸಲ್ಲ. ನೋಡಿ ವಿಷಲ್ ಆಗಿದೆ. ಇವಾಗ ನಾನು ಇದನ್ನು ತೆಕ್ಕೊಳ್ತಿದ್ದೀನಿ. ಇದನ್ನೇನು ಕೂಲಾಗೋಕ್ಕೂ ಏನು ಬಿಡ್ತಿಲ್ಲ. ಈ ಥರ ತೆಕ್ಕೊಂಡ್ಬಿಟ್ಟು ನೆಕ್ಸ್ಟ್ ನೋಡಿ ಈಗ ಮುದ್ದೆ ಎಲ್ಲ ಬೆಂದಿದೆ. ಇದರಲ್ಲಿ ಒಂದೇ ಒಂದು ಗಂಟು ಕೂಡ ಇಲ್ಲ, ಏನೂ ಇಲ್ಲ, ಪರ್ಫೆಕ್ಟಾಗಿ ಮುದ್ದೆ ಬಂದಿದೆ. ಒಬ್ಬೊಬ್ಬರಲ್ಲಿ ಎಣ್ಣೆ ತುಪ್ಪ ಎಲ್ಲ ಬಳಸ್ತಾರೆ, ನಾನು ಏನು ಬಳಸ್ತಿಲ್ಲ. ಯಾಕಂದರೆ ಎಷ್ಟೊಂದು ಜನ ಡಯೆಟ್ ಮಾಡೋರೆಲ್ಲ ಇರ್ತಾರಲ್ವ, ಅವರು ಎಣ್ಣೆ ತುಪ್ಪ ಏನು ಬಳಸಲ್ಲ. ಅದಕ್ಕೆ ಎಣ್ಣೆ ತುಪ್ಪ ಬಳಸಿದ್ರೆ ಇನ್ನೂ ಸಾಫ್ಟಾಗಿ ನಿಮಗೆ ಮುದ್ದೆ ಟೆಕ್ಸ್ಚರು ಸಿಲ್ಕಿಯಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಎಣ್ಣೆ ತುಪ್ಪ ಎಲ್ಲ ಬಳಸ್ತಾರೆ. ಈಗ ಮದುವೆ ಮನೆಗಳಲ್ಲೆಲ್ಲ ನೀವು ನೋಡಿರ್ಬೋದು, ಬೀಗ್ರೂಟಲ್ಲಿ ಎಲ್ಲ ಎಣ್ಣೆ ತುಪ್ಪ ಎಲ್ಲ ಬಳಸಿನೇ ಅವ್ರು ಮುದ್ದೆ ಕಟ್ಟೋದು, ಹಾಗೆ ಅಂತೂ ಕಟ್ಟಲ್ಲ. ಬಟ್ ನಾನಿಲ್ಲಿ ಏನೂ ಯೂಸ್ ಮಾಡ್ತಿಲ್ಲ. ನೀವು ಈಗ ತಳಕ್ಕೆ ಏನಕ್ಕೆ ಹೀಗೆ ಅಂಟ್ಕೊಂಡಿದೆ ಅಂತ ಕೇಳ್ಬೋದು. ಯಾಕಂದರೆ ಮುದ್ದೆನ ನಾವು ಯಾವತ್ತೂ ಕುಕ್ಕರಲ್ಲಿ ಮಾಡಿರಲ್ಲ ಅಲ್ವಾ, ಮತ್ತು ಇದಕ್ಕೆ ಎಣ್ಣೆ ಏನೂ ಯೂಸ್ ಮಾಡಿಲ್ಲ, ಅದಕ್ಕೆ ಹೀಗೆ ಅಂಟ್ಕೊಂಡಿದೆ ಅಷ್ಟೇ. ಈಗ ಪಾತ್ರೆಯಲ್ಲಿ ಮಾಡಿದ್ರು ಅಷ್ಟೇ, ಯಾವಾಗಲೂ ಈ ಥರ ತಳದಲ್ಲಿ ಮುದ್ದೆ ಅಂಟುತ್ತೆ. ಈಗ ಒಂದು ಕೈನ ಒದ್ದೆ ಮಾಡಿಕೊಂಡು ಈ ಥರ ಮುಟ್ಟಿ ನೋಡ್ತಿದ್ದೀನಿ ನೋಡಿ, ಕೈಗೆ ಅಂಟ್ಕೊತಿಲ್ಲ ಅಂದರೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ.
ನಾನೀಗ ಇದನ್ನು ತೆಕ್ಕೊಂಡು ಮುದ್ದೆನ ಕಟ್ಕೊಳ್ತೀನಿ. ನಾನಿಲ್ಲಿ 1 ಕಪ್ ಅಷ್ಟೇ ರಾಗಿ ಹಿಟ್ಟು ಯೂಸ್ ಮಾಡ್ಕೊಂಡಿದ್ದೆ, ಯಾಕಂದರೆ ನನಗೆ 1 ಮುದ್ದೆ ಆದರೆ ಸಾಕು ಅಂತ. ಮನೇಲಿ ಯಾರೂ ತಿನ್ನೋರಿಲ್ಲ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ. ಬಟ್ ನಮ್ಮ ಮನೇಲಿ ಏನು ತೀರಾ ನಾವು ದಪ್ಪ ಮುದ್ದೆ ಎಲ್ಲ ಕಟ್ಟೋದು ಇಲ್ಲ, ಯಾರೂ ತಿನ್ನೋದು ಇಲ್ಲ. ಸೊ ನಾನು ಇಷ್ಟರಲ್ಲೇ 2 ಮುದ್ದೆನ ಮಾಡ್ಕೊಳ್ತೀನಿ. ಹಿಟ್ಟೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ. ಈ ಥರ ತೆಕ್ಕೊಂಡು ಒಂದು ಮಣೆ ಮೇಲೆ ಇಲ್ಲ ಒಂದು ತಟ್ಟೆ ಮೇಲೆ ಯಾವ್ದ್ರ ಮೇಲೆ ಬೇಕಾದ್ರೂ ನೀವು ಹಾಕೋಬೋದು. ಕೈನ ಈ ಥರ ನೀರಲ್ಲಿ ಹೆಚ್ಕೊಂಡು, ಬಿಸಿ ಇರುತ್ತೆ, ತುಂಬ ಸುಡ್ತಿರುತ್ತೆ ಮುದ್ದೆ, ಈ ಥರ ಮಣೆ ಮೇಲೆ ಹಾಕೋಬೇಕು. ಹಾಕ್ಕೊಂಡು ಮುದ್ದೆನ ಈ ಥರ ಪ್ರೆಸ್ ಮಾಡಿ ಮಾಡಿ ಕಟ್ಕೋಬೇಕಾಗುತ್ತೆ. ಗಂಟೇನೂ ಇಲ್ಲ, ಆದರೂ ಈ ಥರ ಕಟ್ಟೋದು ಯಾವಾಗಲೂ ಅಭ್ಯಾಸ ಅಷ್ಟೇ. ನೋಡಿ ನಾನು ನಿಮಗೆ ತೋರಿಸ್ತಿದ್ದೀನಿ, ಇದರಲ್ಲಿ ಒಂದೇ ಒಂದು ಗಂಟು ಕೂಡ ಇಲ್ಲ. ಮುದ್ದೆ ಅಷ್ಟು ಪರ್ಫೆಕ್ಟಾಗಿ ಅಷ್ಟು ಚೆನ್ನಾಗಿ ಬಂದಿದೆ. ತುಂಬ ಸುಡ್ತಿರುತ್ತೆ, ಕೈ ಮತ್ತು ತಣ್ಣೀರಿಗೆ ಹೆಚ್ಕೊಂಡು ಈ ಥರ ಕಟ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮುದ್ದೆ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಸಾಫ್ಟಾಗಿ ಕೂಡ ಇತ್ತು. ಇದು ಪರ್ಫೆಕ್ಟ್ ಮೆಜರ್ಮೆಂಟ್ ನೋಡಿ. ನಾನು 1/2 ಕಪ್ಪಷ್ಟು ನೀರನ್ನ ಕೂಡ ತೆಗೆದಿಟ್ಕೊಂಡಿದ್ದೆ. ಈಗ 1 ಕಪ್ ರಾಗಿ ಹಿಟ್ಟಿಗೆ 1.5 ಕಪ್ ನೀರಾದರೆ ಮುದ್ದೆ ನೋಡಿ ಪರ್ಫೆಕ್ಟಾಗಿ ಸೂಪರ್ ಸಾಫ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಈ ರಾಗಿ ಮುದ್ದೆನ ಫಾರಂ ಕೋಳಿ ಸಾಂಬಾರು ಜೊತೆ ಸರ್ವ್ ಮಾಡ್ಕೊಂಡಿದ್ದೆ. ನಿಮ್ಗೆ ಈ ಮುದ್ದೆ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.